ಮೊನ್ನೆ ದಿವಸ BJPಯ ಯುವ ಮೋರ್ಚಾ ವತಿಯಿಂದ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಸುಳ್ಯದ ತಾಲೂಕು ಕಚೇರಿಯ ಎದುರುಗಡೆ ಭಜನೆ ಕಮ್ಮಟವನ್ನು ನಡೆದಿತ್ತು. ಕಮ್ಮಟದಲ್ಲಿ ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳ ಆವರಣಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತೇಳಿ ಕಾಂಗ್ರೆಸ್ ಪಕ್ಷ ಆದೇಶ ಹೊರಡಿಸಿದೆ. ಆ ಆದೇಶದ ವಿರುದ್ಧ ಪ್ರತಿಭಟನೆಯನ್ನು ಮಾಡುತ್ತೇವೆ ಅಂತ ಹೇಳ್ತಕ್ಕಂಥ ಆದೇಶವನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಹೇಳ್ತಕ್ಕಂಥ ಸುಮಾರು 1 ಗಂಟೆಗಳ ಕಾಲ ಪ್ರತಿಭಟನೆ ಮಾಡಿದರು. ಬಹುಶಃ ಇವತ್ತು BJP ಅವರಿಗೆ ಏನಾಗಿದೆ ಅಂತ ಹೇಳಿದರೆ, ಎತ್ತಿಗೆ ಜಲ ಬಂದರೆ ಎಮ್ಮೆಗೆ ಬರೆ ಎಳೆಯುವುದು ಅಂತ ಹೇಳತಕ್ಕಂಥ ಗಾದೆ ಮಾತಿನಂತಾಗಿದೆ. ಬಹುಶಃಕ್ಕೆ ಈ ಒಂದು ಆದೇಶವನ್ನು ಹೊರಡಿಸಿದ್ದೆ ಜಗದೀಶ್ ಶೆಟ್ಟರ್ ಅವರು ದಿನಾಂಕ ಫೆಬ್ರವರಿ ತಿಂಗಳ 7ನೇ ತಾರೀಕು 23ನೇ ಇಸ್ವಿ ತಾನು ಮುಖ್ಯಮಂತ್ರಿಯಾಗಿ 13ನೇ ತಾರೀಕು 13ನೇ ತಾರೀಕು 13ನೇ ತಾರೀಕಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಬಹುಶಃ ಇವತ್ತು ಈ ಆದೇಶದ ಪಟ್ಟಿ BJP ಸರ್ಕಾರದ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಜಗದೀಶ್ ಶೆಟ್ಟರ್ ಇರತಕ್ಕಂಥ ಒಂದು ಸಂದರ್ಭದಲ್ಲೇ ಕೊಟ್ಟದೇ ವಿನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದು ಈ ಆದೇಶವನ್ನು ಕೊಟ್ಟಿರಲಿಲ್ಲ. ಬಹುಶಃ ಅವರಿಗೆ ಜ್ಞಾನದ ಕೊರತೆಯಿಂದ ಇವತ್ತು ಭಜನೆಯನ್ನು ಮಾಡಿದ್ದಾರೆ. ಬಹುಶಃ ಅವರು ಭಜನೆ ಮಾಡಬೇಕಾದ್ದು ಇವತ್ತು ತಾಲೂಕು ಕಚೇರಿಯ ಮುಂದೆ ಅಲ್ಲ, ಜಗದೀಶ್ ಶೆಟ್ಟರ್ ಮನೆ ಮುಂದೆ ಅಥವಾ BJP MLAಗಳ ಮನೆ ಮುಂದೆ ಈ ಪ್ರತಿಭಟನೆಯನ್ನು ಅವರು ಮಾಡಬೇಕಿತ್ತು. ಬಹುಶಃ ಅವರು ತಪ್ಪಿ ತಾಲೂಕು ಕಚೇರಿಗೆ ಬಂದು ಪ್ರತಿಭಟನೆ ಮಾಡಿದ್ದಾರೆ. ಬಹುಶಃ ಇದನ್ನು ನಾವು ಖಂಡಿಸ್ತೇವೆ. ಬಹುಶಃ ಅವರ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಅವರ ಮುಖ್ಯಮಂತ್ರಿಯವರೇ ಅಧಿಕಾರದಲ್ಲಿದ್ದಾಗ ಇವತ್ತು ಶಾಲಾ ಆವರಣಗಳಲ್ಲಿ ಈ ಥರದ ಧಾರ್ಮಿಕ ಚಟುವಟಿಕೆಗಳನ್ನು, ಪಠ್ಯೇತರ ಚಟುವಟಿಕೆಗಳನ್ನು ಮಾಡಬಾರದು ಅಂತ ನಿಮಗೆ ಆದೇಶದ ಪ್ರತಿಯನ್ನು ನಾವು ಕೊಡ್ತೇವೆ. ಈ ಆದೇಶದ ಪ್ರತಿ ಇದೆ. ಈ ಆದೇಶದ ಪ್ರತಿ ಪ್ರಕಾರ ಅವರೇ ಕೊಟ್ಟದ್ದೇ ವಿನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಜರೆಯತಕ್ಕಂಥ ವಿಷಯಕ್ಕೆ ಬಹುಶಃ ಇದೊಂದು ಖಂಡನೆಯ. ಬಹುಶಃ ಅವರಿಗೆ ಪ್ರತಿಭಟನೆಯಲ್ಲಿ ಯಾರೆಲ್ಲ ಸೇರಿದ್ದಾರೆ ಅವರಿಗೆಲ್ಲ ಜ್ಞಾನದ ಕೊರತೆ ಇದೆ ಅಂತ ಹೇಳುವುದನ್ನು ಬಹುಶಃ ತಾವು ಆದೇಶವನ್ನು ನೋಡಿ ಬಹುಶಃ ತಮ್ಮ ಸರ್ಕಾರವನ್ನು ಇದ್ದಂಥ ಸಂದರ್ಭದಲ್ಲಿ ಈ ಒಂದು ವಿಚಾರ ಆಗಿದೆ. ಬಹುಶಃ ತಮ್ಮ ಸರ್ಕಾರದ ಮಂತ್ರಿಗಳಿಗೆ ಯಾಕೆ ಮಾಡಿದ್ದಾರೆ, ಆಗ ಇರ್ತಕ್ಕಂಥ ಇಲ್ಲಿ ಶಾಸಕರಾಗಿ ಅಂಗರು ಕೂಡ ಇದ್ದರು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ಎಚ್ಚರಿಕೆಯನ್ನು ಮಾಡಿದೆ. ಇವತ್ತು ನಮ್ಮ ಪಕ್ಷದ ಮೇಲೆ ಇದನ್ನು ಗೂಬೆ ಕೂರಿಸತಕ್ಕಂಥ ವಿಚಾರಕ್ಕೆ ಇದನ್ನು ನಾವು ಖಂಡಿಸ್ತೇವೆ ಅಂತ ಹೇಳುವುದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೇವೆ.